ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆ ಬೆನ್ನಲ್ಲೇ ರಾಜ್ಯದ ವಿವಿಧ ಜಿಲ್ಲೆಗಳ ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸರು ರೌಂಡ್ಸ್ ಹಾಕ್ತಿದ್ದಾರೆ. ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಗಸ್ತು ತಿರುಗಿದ್ದಾರೆ. ಜನರಲ್ಲಿ ಆತ್ಮವಿಶ್ವಾಸ ಮೂಡಿಸಲು ಮೈಸೂರು ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ನೂತನ ಪ್ರಯತ್ನ ನಡೆಸಿದ್ದಾರೆ. ಎಫ್ಟಿಎಸ್ ವೃತ್ತದಿಂದ ಆರಂಭಿಸಿ ಖ್ಯಾತ ಮಾರನಹಳ್ಳಿ, ಉದಯಗಿರಿ, ರಾಜಕುಮಾರ ರಸ್ತೆ ಸೇರಿದಂತೆ ಸುಮಾರು 10 ಕಿಲೋಮೀಟರ್ ಸಿಟಿ ರೌಂಡ್ಸ್ ಮಾಡಲಾಗಿದೆ. ಸಿಟಿ ರೌಂಡ್ಸ್ನಲ್ಲಿ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್, ಡಿಸಿಪಿಗಳಾದ ಮುತ್ತುರಾಜ್, ಸುಂದರ್ರಾಜ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಿಟಿ ರೌಂಡ್ಸ್ನಲ್ಲಿ ಭಾಗಿಯಾಗಿದ್ದಾರೆ. ಕೇಂದ್ರ ಸರ್ಕಾರ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಲಿ, ಅಲ್ಲಾ ಮೇಲೆ ಆಣೆ, ನಾನು ಯುದ್ಧ ಮಾಡೋಕೆ ಸಿದ್ಧನಿದ್ದೇನೆ ಅಂತ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ನಾನು ಪಾಕ್ ಮೇಲೆ ಯುದ್ಧ ಮಾಡೋಕೆ ಸಿದ್ಧನಿದ್ದೇನೆ ಅಂತ ಎದೆ ತಟ್ಟಿ ಜಮೀರ್ ಹೇಳಿದ್ರು. ಮೋದಿ, ಅಮಿತ್ ಶಾ ಅವಕಾಶ ಕೊಟ್ರೆ ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ. ಮೋದಿ ಶಾ ಸೂಸೈಡ್ ಬಾಂಬ್ ಕೊಡ್ಲಿ, ಪಾಕಿಸ್ತಾನಕ್ಕೆ ಹೋಗ್ತೇನೆ. ಪಾಕಿಸ್ತಾನಕ್ಕೂ ನಮಗೂ ಎಂದಿಗೂ ಸಂಬಂಧವಿಲ್ಲ. ಆ ಪಾಕಿಸ್ತಾನ ಯಾವತ್ತಿಗೂ ನಮ್ಮ ಶತ್ರು ದೇಶನೇ ಅಂತ ಹೊಸಪೇಟೆಯಲ್ಲಿ ಸಚಿವ ಜಮೀರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಂಬ್ ಕಟ್ಟಿಕೊಂಡು ಪಾಕ್ ಗಡಿಗೆ ಹೋಗ್ತೀನಿ ಎಂದಿದ್ದ ಸಚಿವ ಜಮೀರ್ ಅಹಮದ್ ವಿರುದ್ಧ ಕೇಂದ್ರ ಸಚಿವ ಜೋಶಿ ವ್ಯಂಗ್ಯವಾಡಿದ್ದಾರೆ. ಜಮೀರ್ ಶಾಂತವಾಗಿದ್ರೆ ಸಾಕು, ಅದೇ ದೇಶಕ್ಕೆ ಮಾಡುವ ದೊಡ್ಡ ಸೇವೆ ಮತ್ತೊಂದು ಇಲ್ಲ ಅಂತ ಹೇಳಿದ್ದಾರೆ. ಮಿಲಿಟರಿಯನ್ನ ನಂಬಿ ಸುಮ್ನಿರಿ ಸಾಕು, ನಿಮ್ಮ ಭಾಷಣ ಬೇಡ, ನೀವು ಹೋಗೋದು ಬೇಡ. ಸೈನ್ಯದ ಶಕ್ತಿ, ಸೈನಿಕರು, ಇಂಟೆಲಿಜೆನ್ಸ್ಗಳ ಬಗ್ಗೆ ವಿಶ್ವಾಸವಿಡಿ ಅಂದಿದ್ದಾರೆ. ಜಮೀರ್ ದೊಡ್ಡ ತ್ಯಾಗಕ್ಕೆ ಹೊರಟಿದ್ದಾರೆ. ಅವರಂತ ದೊಡ್ಡ ತ್ಯಾಗದವರು ಯಾರೂ ಇಲ್ಲ ಅಂತ ವ್ಯಂಗ್ಯವಾಡಿದ್ರು. ನಿಮ್ಮ ಜೊತೆಗೆ ಲಾರ್ಡ್ ಖರ್ಗೆ, ಸಿದ್ದರಾಮಯ್ಯ ಸುಮ್ಮನಿದ್ರೆ ಸಾಕು ಅಂದ್ರು. ಡಿಕೆ ಶಿವಕುಮಾರ್ ಟೆರರಿಸ್ಟ್ಗಳನ್ನ ಬ್ರದರ್ ಅನ್ನದಿದ್ರೆ ಸಾಕು, ಸೇನೆ ಎಲ್ಲವನ್ನೂ ನಿಭಾಯಿಸುತ್ತೆ ಅಂತ ತಿಳಿಸಿದ್ರು. ಶಿವಾನಂದ ಪಾಟೀಲ್ ವಿರುದ್ಧ ಆಂಬಿ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಮತ್ತು ನಿನ್ನ ಜಗಳದಲ್ಲಿ ನನ್ನನ್ನ ಎಳೆದು ತರಬೇಡಿ ಅಂತ ಆಂಬಿ ಪಾಟೀಲ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಮ್ಮ ರೀತಿ ನಾನು ಮತ್ತು ನನ್ನ ಸಹೋದರರ ಬೇರೆ ಬೇರೆ ಪಕ್ಷದಲ್ಲಿಲ್ಲ ಅಂದಿದ್ದಾರೆ. ನಾನು ಮುಸ್ಲಿಮರ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂದಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ನನ್ನ ಬಗ್ಗೆ ಬೇರೆ ರೀತಿ ಸಂದೇಶ ರವಾನಿಸಿದ್ದಾರೆ. ಈ ಬಗ್ಗೆ ನಾನು ಹೈಕಮಾಂಡ್ ಗಮನಕ್ಕೆ ತರ್ತೇನೆ ಅಂತ ಆಂಬಿ ಪಾಟೀಲ್ ತಿಳಿಸಿದ್ರು. ರಾಜ್ಯ ರಾಜಧಾನಿಯಲ್ಲಿ ಕಮಿಷನರ್ಗಳು ಬದಲಾವಣೆಯಾದರೂ ಕಸ ಸಂಕಷ್ಟ ಮುಗಿಯದ ಕಥೆಯಾಗಿದೆ. ಬನಶಂಕರಿ ಟು ಸುಬ್ರಹ್ಮಣ್ಯ ನಗರದ ಮುಖ್ಯ ರಸ್ತೆಯ ಬದಿಯೇ ಡಂಪಿಂಗ್ ಯಾರ್ಡ್ ಆಗಿದೆ. ಕಳೆದ ವಾರ ಬ್ಲಾಕ್ ಸ್ಪಾಟ್ಗಳನ್ನು ತೆಗಿತೇವೆ ಅಂತ ಪಾಲಿಕೆ ಹೇಳಿತ್ತು. ಆದರೆ ಈವರೆಗೂ ಬ್ಲಾಕ್ ಸ್ಪಾಟ್ ಕ್ಲಿಯರ್ ಮಾಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇಡೀ ರಸ್ತೆಗೆ ಕಸ ಸುರಿದಿದ್ರು ಡೋಂಟ್ ಕೇರ್ ಅಂದಿದ್ದಾರೆ. ಎತ್ತ ರಸ್ತೆ ಬದಿ ಇರೋ ಫುಟ್ ಪಾತ್ ಜಾಗದಲ್ಲೇ ಬೃಹತ್ ಕಸದ ಡಂಪಿಂಗ್ ಯಾರ್ಡ್ ನಿರ್ಮಾಣವಾಗಿದೆ. ಬೆಂಗಳೂರಿನ ಕಸದ ಸಮಸ್ಯೆಗೆ ಪರಿಹಾರ ನೀಡದ ಪಾಲಿಕೆ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿನ ಕೂಸು ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇದೇನಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.